ವೆಲ್ಕಮ್ ಬ್ಯಾಕ್. ವಿಜೇಂದ್ರ ನೀನು ಬಚ್ಚ, ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯನಲ್ಲ ಅಂತೇಳಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಇದೀಗ ಕೆಂಡಾಮಂಡಲವಾಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಜಗಳ ಇದೆ, ಅದು ಕೇವಲ ಅಧ್ಯಕ್ಷ ಸ್ಥಾನದ ಬದಲಾವಣೆಗಾಗಿ ಮಾತ್ರ ಅಂತೇಳಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲವಾಗಿದ್ದಾರೆ. ನಮ್ಮ ಪಕ್ಷದಲ್ಲಿ ಜಗಳ ಇದೆ, ಅದು ಕೇವಲ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆಗಿದ್ರೂ ಪಕ್ಷ ಸಂಘಟನೆಯನ್ನ ನಾವು ಮಾಡ್ತೇವೆ. ಗೋಕಾಕ್ನಲ್ಲಿ ಅಂಕಲಗಿಯಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ವಿಜೇಂದ್ರ ವಿರುದ್ಧ ಏಕವಚನದಲ್ಲೇ ಗುಡುಗಿದ್ದಾರೆ. ನೀನು ಬಚ್ಚ ಅಂಥೇಳಿ. ಇಂದಿಗೂ ಯಡಿಯೂರಪ್ಪನವರು ನಮ್ಮ ನಾಯಕರು, ನಾನು ಅವರ ಮೇಲೆ ಅಗೌರವದಿಂದ ಮಾತನಾಡಿಲ್ಲ, ಮಾತಾಡೋದಿಲ್ಲ. ಆದರೆ ನನಗೆ ಬೇಸರ ಇರೋದು ಕೇವಲ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ. ವಿಜೇಂದ್ರ ಒಬ್ಬ ಬಚ್ಚ, ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯನಲ್ಲ ಅಂತೇಳಿ ಏಕವಚನದಲ್ಲೇ ರಮೇಶ್ ಜಾರಕಿಹೊಳಿ ವಿಜೇಂದ್ರ ಅವರ ವಿರುದ್ಧ ಗುಡುಗಿದ್ದಾರೆ. ಯಡಿಯೂರಪ್ಪನವರು ನಮ್ಮ ನಾಯಕರು, ಇವತ್ತಿಗೂ ಕೂಡ ಅವರು ನಮ್ಮ ನಾಯಕರು, ಅವ್ರ ಮೇಲೆ ನನಗೆ ಗೌರವ ಇದೆ. ನಾನು ಅವ್ರ ಬಗ್ಗೆ ಯಾವತ್ತೂ ಕೂಡ ಅಗೌರವದಿಂದ ಮಾತನಾಡಲ್ಲ, ಮಾತಾಡಿಲ್ಲ. ನಾನೇನಿದ್ರು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತ್ರ ಅಸಮಾಧಾನಗೊಂಡಿದ್ದೀನಿ. ಆದರೂ ಪಕ್ಷ ಸಂಘಟನೆ ಮಾಡ್ತೇನೆ ಅಂತ ಹೇಳಿ ಇವತ್ತು ಅಂಕೋಲದಲ್ಲಿ ಮಾತನಾಡಬೇಕಾದ್ರೆ ರಮೇಶ್ ಜಾರಕಿಹೊಳಿ ಮತ್ತೊಮ್ಮೆ ಗುಡುಗಿದ್ದಾರೆ ವಿಜೇಂದ್ರ ವಿರುದ್ಧ. ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸಮಸ್ತ ಮಹಾಜನತೆಯ ಪರವಾಗಿ ಪ್ರೀತಿ ಅಭಿಮಾನದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗುರುಲಿಂಗ್ ಕಡೆಯಲ್ಲಿ ಶಂಕರಗೌಡ ಪಾಟೀಲ್, MS ಸಿದ್ದರಾಮಯ್ಯ, ನಮ್ಮೆಲ್ಲರ ನೆಚ್ಚಿನ ನಾಯಕರು, ಬಡವರ ಬಂಧು ಕೊಡುಗೈ ದಾನಿ ಸನ್ಮಾನ್ಯ ಶ್ರೀ ರಮೇಶಣ್ಣ ಜಾರಕಿಹೊಳಿ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸಮಸ್ತ ಮಹಾಜನತೆಯ ಪರವಾಗಿ ಪ್ರೀತಿ ಅಭಿಮಾನದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ.